ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಉದ್ರುದ್ರಾಗಿ ಬಿಡಿಯಾಗಿ ಹೇಗೆ ಉಪ್ಪಿಟ್ಟನ್ನು ರುಚಿಯಾಗಿ ತಯಾರಿಸ್ಕೋಬೋದು ಅನ್ನೋದನ್ನ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಈಗ ನೋಡೋಣ. ಇದಕ್ಕೆ 2 ಈರುಳ್ಳಿನ ಈ ರೀತಿ ಚಾಪ್ ಮಾಡಿ ಇಟ್ಕೊಳ್ಳಿ, 2 ಟೊಮೊಟೊ ಮತ್ತು 2 ರೆಂಬೆಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ 1 ಕ್ಯಾರೆಟ್, ಒಂದು ಸ್ವಲ್ಪ ಬೀನ್ಸ್ ಮತ್ತು ಗ್ರೀನ್ ಚಿಲ್ಲೀಸ್ ಮತ್ತು ಗಾರ್ಲಿಕ್ನ ಈ ರೀತಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪನ್ನು ಈ ರೀತಿ ಬಿಡಿಸಿ ತೊಳೆದು ಈ ರೀತಿ ನೀರಲ್ಲಿ ಹಾಕಿದ್ದೀನಿ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇನ್ನೊಂದು ಸತಿ ನೋಡ್ಕೊಂಬಿಡಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಗಾರ್ನಿಷಿಗೆ. ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ದಪ್ಪ ತಳ ಇರೋ ಒಂದು ಕಡಾಯಿನ ತೊಗೊಂಡು ಅದಕ್ಕೆ ರವೆನ ಸೇರಿಸ್ಕೊತಾ ಇದ್ದೀನಿ. ರವೆನ ಹುರಿಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಂದೊಂದು ಸತಿ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದರ ನ್ಯೂಟ್ರಿಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ರವೆ ಉಪ್ಪಿಟ್ಟು ಕೂಡ ತುಂಬಾ ಬಿಡಿಯಾಗಿ ಉದ್ರುದ್ರಾಗಿ ಬರುತ್ತೆ. ಹಾಗಾಗಿ ರವೆನ ನಾವು ಹೇಗೆ ಹುರ್ಕೊತೀವಿ ಅದರ ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವಿಲ್ಲಿ ರವೆನ ಪೂರ್ತಿ ಬ್ರೌನ್ ಆಗೋ ರೀತಿ ಹುರ್ಕೊಬಾರ್ದು. ಸ್ವಲ್ಪ ಲೈಟಾಗಿ ಅದರ ಕಲರ್ ಚೇಂಜ್ ಆದರೆ ಸಾಕು. ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಆಗಾಗ ಸೌಟಲ್ಲಿ ಈ ಥರ ತಿರುಗಿಸ್ತಾ ಇದ್ದರೆ ಅದು ಎಲ್ಲೂ ತಳ ಹಿಡಿಯೋದಿಲ್ಲ ಮತ್ತು ಸಿಯೋದಿಲ್ಲ. ಈಗ ಒಂದು 2 ಮಿನಿಟ್ಸ್ ಆದಮೇಲೆ ಇದನ್ನು ಕೂಲ್ ಆಗೋಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಇನ್ನೊಂದು ರವೆ ಸ್ವಲ್ಪ ತಣ್ಣಗಾಗಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈಗ ಅದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಕಾಗುತ್ತೆ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸ್ವಲ್ಪ ಸೌಂಡ್ ಬಂದಮೇಲೆ ಅದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನೀವು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ಕರಿಬೇವಿನ ಸೊಪ್ಪಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೇ ಇದಕ್ಕೆ ಪರಿಮಳ ಚೆನ್ನಾಗಿರುತ್ತೆ. ಈಗ ಹಸಿರು ಮೆಣಸಿನ್ಕಾಯಿನ 3ರಿಂದ 4 ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾವು ಒಗ್ಗರಣೆ ಮಾಡಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಒಗ್ಗರಣೆ ಸಿಯೋ ಚಾನ್ಸಸ್ ಇರುತ್ತೆ. ಈಗ ಕ್ರಷ್ ಮಾಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಕ್ರಷ್ ಮಾಡಿ ಹಾಕೋದ್ರಿಂದ ನಿಮಗೆ ಉಪ್ಪಿಟ್ಟಲ್ಲಿ ಪ್ರತಿಯೊಂದು ಕಡೆಯೂ ಸುವಾಸನೆ ಮತ್ತು ತುಂಬ ಚೆನ್ನಾಗಿ ಫ್ಲೇವರ್ ಆಗಿರುತ್ತೆ. ನೀವು ಪೇಸ್ಟ್ ಹಾಕೋದಕ್ಕಿಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿ ಶುಂಠಿನ ಜಜ್ಜಿ ಹಾಕಿದ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದ 2 ಈರುಳ್ಳಿನ ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಯಾವಾಗಲೂ ಉಪ್ಪಿಟ್ಟಿಗೆ ಈ ರೀತಿ ನಾವು ಉದ್ದುದಾಗಿ ಕೊಯ್ದು ಹಾಕಿದಾಗ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋದಕ್ಕೆ ಮತ್ತು ಟೊಮೊಟೊ ಕೂಡ ಸಾಫ್ಟ್ ಆಗೋದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಮೊದಲೇ ಸೇರಿಸ್ಕೊತಾ ಇದ್ದೀನಿ. ಈಗ ಟೊಮೊಟೊನ ಸೇರಿಸ್ಕೊಳ್ಳೋಣ. ಆಲ್ರೆಡಿ ನಾವು ಉಪ್ಪು ಹಾಕಿದ್ರಿಂದಾಗಿ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಇದನ್ನೆಲ್ಲ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಉಪ್ಪಿಟ್ಟು ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಇದೆಲ್ಲ ಚೆನ್ನಾಗಿ ಬಾಡಿದ ನಂತರ ಈಗ ಕ್ಯಾರೆಟ್ ಮತ್ತು ಬೀನ್ಸನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕ್ಯಾರೆಟ್ ಮತ್ತು ಒಂದು 10 to 15 ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನೀವು ನಿಮಗೆ ಬೇಕಾದ ರೇಷ್ಯೋದಲ್ಲಿ ಸೇರಿಸ್ಕೋಬೋದು. ತರಕಾರಿನ ಜಾಸ್ತಿ ಹಾಕೋದಿದ್ರೆ ಹಾಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಆಗಿ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಸಾಫ್ಟ್ ಆಗೋ ಥರ ಹುರ್ಕೊಳ್ಳಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗಾಗಿ ಯಾವಾಗಲೂ ಉಪ್ಪಿಟ್ಟಿಗೆ ನಾವು ತರಕಾರಿನ ಹಾಕಬೇಕಾದ್ರೆ ಅದನ್ನು ಚಿಕ್ಕದಾಗಿ ಕೊಯ್ದು ಹಾಕಿದರೆ ಅದು ತುಂಬಾ ಚೆನ್ನಾಗಿ ಬೇಯುತ್ತೆ ಮತ್ತು ಉಪ್ಪಿಟ್ಟಲ್ಲಿ ಎಲ್ಲ ಕಡೆ ಬಾಯಿಗೆ ಸಿಗುತ್ತೆ, ತುಂಬ ರುಚಿಯಾಗಿರುತ್ತೆ. ದೊಡ್ಡದಾಗಿ ಕಟ್ ಮಾಡಿ ಹಾಕೋದ್ರಿಂದ ಅಷ್ಟಾಗಿ ಟೇಸ್ಟ್ ಬರಲ್ಲ. ಈಗ ನಾವು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಸಬ್ಬಸಿಗೆ ಸೊಪ್ಪನ್ನು ಹಾಕೋದ್ರಿಂದಾಗಿ ಉಪ್ಪಿಟ್ಟನ್ನ ಇಷ್ಟಪಡದೇ ಇರೋರು ಕೂಡ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಈಗ ಕ್ಯಾರೆಟು, ಬೀನ್ಸು, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಈ ವೆಜಿಟೇಬಲ್ ಉಪ್ಮಾ ಏನಿದೆ ಇದ್ರ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ನಾವು ಇದನ್ನು ಪ್ರೆಸೆಂಟ್ ಮಾಡ್ಬೋದು ಮತ್ತು ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಉಪ್ಪಿಟ್ಟು ಇಷ್ಟ ಇಲ್ಲ ಅಂದವರು ಕೂಡ ಈ ಉಪ್ಪಿಟ್ಟು ತಿಂದಾದಮೇಲೆ ಈ ಉಪ್ಪಿಟ್ಟಿಗೆ ಅಡ್ಜಸ್ಟ್ ಆಗ್ತಾರೆ ಮತ್ತು ಇಷ್ಟಪಟ್ಟು ತಿಂತಾರೆ. ಅಷ್ಟು ನಿಮಗೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು 2 ಗ್ಲಾಸ್ ನೀರನ್ನು
ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಹಾಗೆ 2 ಗ್ಲಾಸ್ ರವೆಗೆ 4 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಆಗಲೇ ಇದು ಚೆನ್ನಾಗಿ ಬೇಯೋಕ್ಕೆ ಸಾಧ್ಯ. ರವೆ ತುಂಬ ಅರಳೋದ್ರಿಂದಾಗಿ ಅದಕ್ಕೆ ನೀರು ಹೆಚ್ಚಾಗಿ ಬೇಕಾಗುತ್ತೆ. ನೀವು ಕಮ್ಮಿ ನೀರು ಹಾಕ್ಕೊಂಡ್ರೆ ಅದು ಗಟ್ಟಿಯಾಗಿ ಲಂಪ್ಸಿಯಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ನೀವು ಸ್ವಲ್ಪ ನೀರನ್ನು ಒಂದು ಮೀಡಿಯಮ್ ಆಗಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ತರಿಯಾಗಿ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಈ ರೀತಿ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟು ಬಿಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಕುದಿ ಬಂದಾಗ ರವೆ ಹಾಕಿದರೆ ನಿಮಗೆ ಲಂಪ್ಸ್ ಆಗೋಲ್ಲ ಅಥವಾ ಗಟ್ಟಿಯಾಗಿ ಒಂದೊಂದು ಕಡೆ ಸಾಫ್ಟಾಗಿ ಒಂದೊಂದು ಕಡೆ ರಫ್ ಆಗಿ ಉಂಡುಂಡೆಯಾಗಿ ಆಗೋದಿಲ್ಲ. ಈಗ ರವೆನ ಸೇರಿಸ್ಕೊಂಡ ತಕ್ಷಣ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿದೆ. ಆವಾಗ ನಿಮಗೆ ಇದರಲ್ಲಿ ಗಂಟುಗಳು ಸಿಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಬೇಗನೆ ಗಟ್ಟಿಯಾಗಿ ಹೋಗುತ್ತೆ ಉಪ್ಪಿಟ್ಟು. ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಲಾಸ್ಟಿಗೆ ಗಾರ್ನಿಷಿಗೆ ನಾನು ಈ ರೀತಿ ತೆಂಗಿನಕಾಯನ್ನು ಹಾಕ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಈ ರೀತಿ ತೆಂಗಿನಕಾಯಿ ಹಾಕೋದ್ರಿಂದ ನಿಮಗೆ ತಿನ್ನೋವಾಗ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಇದ್ದರೆ ಹಾಕೋಬೋದು, ಇದು ಆಪ್ಷನಲ್ಲು. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಉಪ್ಪಿಟ್ಟನ್ನು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಈ ರೀತಿ ಸೌಟಲ್ಲಿ ತೆಗೆದು ಈ ಥರ ಮಾಡೋದ್ರಿಂದಾಗಿ ಎಲ್ಲ ಕಡೆ ಸಮನಾಗಿ ಬೇಯುತ್ತೆ. ಮತ್ತು ಏನಾದರೂ ಗಂಟುಗಳಿದ್ರೂ ಕೂಡ ಅದು ಕೂಡ ಹೋಗುತ್ತೆ. ಈಗ ಉಪ್ಪಿಟ್ಟು 70% ಅಷ್ಟು ಬೆಂದಿದೆ. ಇನ್ನು 30% ಬೇಯಬೇಕು. ಈಗ ತೀರಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಬೇಯಿಸ್ಕೋಬೇಕಾಗತ್ತೆ. ಈ ಥರ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿ ಅರಳುತ್ತೆ. ಈಗ ನೋಡಿ ಲಿಡ್ಡನ್ನು ತೆಗಿತಾ ಇದ್ದೀನಿ. ಈ ರೀತಿ ಆಗಿದೆ. ಇದು ಇನ್ನೂ ಬಿಸಿ ಇದೆ. ಇದು ಆರಿದ ಮೇಲೆ ಇನ್ನೂ ಕೂಡ ಚೆನ್ನಾಗಿ ನಿಮಗೆ ಉದ್ರುದ್ರಾಗಿ ಬರುತ್ತೆ. ಬಿಸಿಯಲ್ಲಿದ್ದಾಗ ಸ್ವಲ್ಪ ನಿಮಗೆ ಆ ಥರ ಒಂದು ಸ್ವಲ್ಪ ಗಟ್ಟಿ ಇರೋ ಥರ ಅನಿಸುತ್ತೆ. ಒಂದು 10 ಮಿನಿಟ್ಸ್ ನೀವು ಆರೋಕ್ಕೆ ಬಿಟ್ಟರೆ ಪರ್ಫೆಕ್ಟಾಗಿ ಉಪ್ಮಾ ರೆಡಿಯಾಗಿರುತ್ತೆ. ಉದ್ರುದ್ರಾಗಿರುತ್ತೆ. ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ 10 ಮಿನಿಟ್ಸ್ ನಾನು ಹಾಗೆ ಆರೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ನೋಡಿ ಸ್ವಲ್ಪ ಆರಿದೆ. ಇನ್ನೂ ಕೂಡ ಒಂದು 50% ಆರಿದೆ. ಇನ್ನೂ ಕೂಡ ಬಿಸಿಯಾಗಿದೆ. ಸ್ವಲ್ಪ ಹೊತ್ತು ನೀವು ಇದನ್ನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಾದರೂ ಆಯಿತು ಅಥವಾ ಹಾಗೆ ಬಿಟ್ಟು ಸ್ವಲ್ಪ ಹೊತ್ತು 5 to 10 ಮಿನಿಟ್ಸ್ ಇಟ್ಟರೆ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ನಾವು ಬಿಸಿ ಇದ್ದ ತಕ್ಷಣ ಅದನ್ನು ಕಲಸೋಕೆ ಹೋದರೆ ಅದು ಫುಲ್ ಗಟ್ಟಿ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಉದ್ರುದ್ರಾಗಬೇಕು ಅಂತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಉದ್ರುದ್ರಾಗಿ ನಮಗೆ ಬರುತ್ತೆ. ಈಗ ರುಚಿಯಾದ ವೆಜಿಟೇಬಲ್ ಉಪ್ಮಾ ರೆಡಿಯಾಗಿದೆ. ಇದನ್ನು ಈಗ ನಾವು ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ. ನೋಡಿ ಒಂದು ಲಂಪ್ಸ್ ಇಲ್ಲ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಒಂದು 10 ಮಿನಿಟ್ಸ್ ಲೇಟರ್ ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂತ. ನೀವು ಬಿಸಿ ಇದ್ದಾಗಲೇ ಗಟ್ಟಿಯಾಗಿದ್ದಾಗಲೇ ತಿನ್ನೋದಾದರೆ ತಿನ್ಬೋದು. ಅಥವಾ ನನಗೆ ಉದ್ರುದ್ರಾಗಿ ಬಿಡಿಯಾಗಿ ಬೇಕು ಅಂದರೆ ಒಂದು 10 ಮಿನಿಟ್ಸ್ ಆರಿದ ಮೇಲೆ ತಿಂದರೆ ಇನ್ನೂ ಚೆನ್ನಾಗಿ ನಿಮಗೆ ಉದ್ರುದ್ರಾಗಿ ಬರುತ್ತೆ. ನಾನು ಇಲ್ಲಿ ಉಪ್ಪಿಟ್ಟನ್ನು ಈ ರೀತಿ ಮೊಸರು ಜೊತೆ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಯಾದ ಬಿಸಿಯಾದ ಉಪ್ಪಿಟ್ಟು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.